ANMR ನ್ಯೂಸ್ಗೆ ಸ್ವಾಗತ. ಡಿ ಪ್ರೀತಿ ಸಿಬಿಎಸ್ಇ ಸ್ಕೂಲ್ ತಿಮ್ಮಸಂದ್ರ ಚಿಂತಾಮಣಿ. ನಮ್ಮ ಶಾಲೆಯಲ್ಲಿ 2025-26ನೇ ಸಾಲಿನ ಪ್ರೀ ಸ್ಕೂಲ್, LKG, UKG, ಗ್ರೇಡ್ 1 to ಗ್ರೇಡ್ 10 ಸಿಬಿಎಸ್ಇ ಪಠ್ಯಕ್ರಮದ ದಾಖಲಾತಿ ಪ್ರಾರಂಭವಾಗಿದೆ. ನಮ್ಮಲ್ಲಿ IIT, JEE, ನೀಟ್, ಇಂಟಿಗ್ರೇಟೆಡ್ ಕೋಚಿಂಗ್ ಅನ್ನು ನೀಡಲಾಗುತ್ತಿದೆ. ನಮ್ಮಲ್ಲಿ ಸ್ಕೌಟ್ಸ್ ಅಂಡ್ ಗೈಡ್ಸ್, ಯೋಗ, ಕರಾಟೆ, ಡ್ಯಾನ್ಸ್ ಮುಂತಾದ ಕೋ-ಕರಿಕ್ಯುಲರ್, ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ತರಬೇತಿಯನ್ನು ನೀಡಲಾಗುತ್ತಿದೆ. ಸ್ಕೂಲ್ ಲ್ಯಾಬ್, ಅಡ್ವಾನ್ಸ್ಡ್ ಕಂಪ್ಯೂಟರ್ ಲ್ಯಾಬ್, ಡಿಜಿಟಲ್ ಕ್ಲಾಸ್ ರೂಮ್, ಅಡ್ವಾನ್ಸ್ಡ್ ಸೈನ್ಸ್ ಲ್ಯಾಬ್ ಜೊತೆಯಲ್ಲಿ ಪ್ರತಿ ಮಗುವಿನ ಸಂಪೂರ್ಣ ಅಭಿವೃದ್ಧಿಗಾಗಿ ಗಮನ ನೀಡಲಾಗುವುದು. ತಾತಯ್ಯ ತಪಸ್ಸು ಮಾಡಿದ ಗವಿಯ ಬಳಿ ಅನ್ನ ಸಂತರ್ಪಣೆ ಜೊತೆಗೆ ವಿಜ್ಞಾನದ ಪ್ರಚಾರ. ಚಿಂತಾಮಣಿ ತಾಲೂಕಿನ ಕೈವಾರದಲ್ಲಿ ಶ್ರೀ ಯೋಗಿನಾರಾಯಣ ಜಯಂತಿ ಉತ್ಸವ, ಬ್ರಹ್ಮರಥೋತ್ಸವ ಮತ್ತು ಶ್ರೀ ಅಮರನಾರಾಯಣ ಸ್ವಾಮಿ ಬ್ರಹ್ಮರಥೋತ್ಸವದ ನಿಮಿತ್ತ ಜಾತ್ರೆ ನಡೆಯುತ್ತಿದ್ದು, ಕೈವಾರದ ತಾತಯ್ಯನವರು ತಪಸ್ಸು ಮಾಡಿದ ಗವಿಯ ಹತ್ತಿರ ಪ್ರತಿ ವರ್ಷ ಭಕ್ತಾದಿಗಳಿಗೆ 2 ದಿನ ಅನ್ನಪ್ರಸಾದ ವಿತರಣೆ ನಡೆಯುತ್ತದೆ. ಕೈವಾರ ಗವಿ ಅಮರನಾರಾಯಣ ಸ್ವಾಮಿ ದೇವಸ್ಥಾನದ ಸಂಸ್ಥಾಪಕರಾದ ದೈವಜ್ಞಾನಿ ಮುನಿನಂಜಪ್ಪ ಸ್ವಾಮಿಗಳ ಜ್ಞಾಪಕಾರ್ಥ ಅವರ ಪುತ್ರ ಬೆಂಗಳೂರಿನ ಚಿಕ್ಕಮಾವಳಿಯ ಮಣ್ಣಿನ ಗೌರಿ ಮತ್ತು ಗಣಪತಿ ತಯಾರಕ ಎಂ ಶ್ರೀನಿವಾಸ್ ಮತ್ತು ಕುಟುಂಬದ ಅನ್ನದಾನದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, 500 kg ತೂಕದ ಒಂದೇ ಪಾತ್ರೆಯಲ್ಲಿ ಒಂದೇ ಬಾರಿಗೆ 1500 kg ಅಕ್ಕಿಯನ್ನು ಹಾಕಿ ಅನ್ನ ಮಾಡಿದ್ದು, ಆ ಅನ್ನವನ್ನು 100 kg ತೂಕದ ಸೌಟ ಮೂಲಕ ಕಲಿಸುವುದನ್ನು ಭೀಮಾ ಬಕಾಸನ ವೇಷಧಾರಿಗಳು ನಡೆಸಿಕೊಡುವುದು ವಿಶೇಷವಾಗಿರುತ್ತೆ. ಈ ಬಾರಿ ಇದರ ಜೊತೆಗೆ ಅನ್ನಪ್ರಸಾದ ವಿತರಣೆಗೆ ಹಾಕಿದ ಶಾಮಿಯಾನದ ಮೇಲೆ ವಿಜ್ಞಾನಕ್ಕೆ ಸಂಬಂಧಪಟ್ಟ ಚಿತ್ರಗಳನ್ನು ಹಾಕಲಾಗಿದೆ. ಸಾಮಾನ್ಯವಾಗಿ ಜಾತ್ರೆಗಳಲ್ಲಿ ದೇವರ ಭಾವಚಿತ್ರಗಳನ್ನು ಹಾಕಲಾಗುತ್ತದೆ. ಆದರೆ ಇಲ್ಲಿ ವಿಜ್ಞಾನದ ಆವಿಷ್ಕಾರ ಮಾಡಿದ ವಿಜ್ಞಾನಿ ಮತ್ತು ಅವರು ಕಂಡುಹಿಡಿದ ಯಂತ್ರಗಳ ಚಿತ್ರ ಇರುವ ಫ್ಲೆಕ್ಸ್ಗಳನ್ನು ಅಳವಡಿಸಿ ಜ್ಞಾನದ ಊಟವನ್ನು ಉಣಬಡಿಸುತ್ತಿದ್ದು, ಇದೊಂದು ಹೊಸ ಪ್ರಯೋಗವಾಗಿದ್ದು ನೋಡಗರ ಗಮನ ಸೆಳೆಯಿತು. ಬಿಸಿ ಗಾಳಿ ತಯಾರಿಸಿದ ಈಟನ್ ಮತ್ತು ಮೈಕಲ್, ಬ್ಯಾಟ್ರಿ ತಯಾರಿಸಿದ ಅಲ್ಸೆಂಟ್ರೋಲೋ ವೋಲ್ಟ್, ಮೈಕ್ರೋವೋನ್ ತಯಾರಿಸಿದ ಪೆರಿ ಫೆನ್ಸಿನ್, ಹವಾನಿಯಂತ್ರಣಗಳಾದ ವಿಲಿಸ್ ಹೆವಿ ಲ್ಯಾಂಡ್ ಕ್ಯಾರಿಯರ್, ವಿಮಾನ ತಯಾರಿಸಿದ ರೈಟ್ ಬ್ರದರ್ಸ್, ಮುದ್ರಣಯಂತ್ರ ತಯಾರಿಸಿದ ಗುಟನ್ಬರ್ಗ್, ಕ್ಷಾಕಿರಣ ತಯಾರಿಸಿದ ರಂಟನ್ಜನ್, ಎತ್ತರ ಮಾಪಕ ತಯಾರಿಸಿದ ಪಾಲ್ ಕೋಲ್ಸ್ ಮ್ಯಾನ್, ರಾಕೆಟ್ ತಯಾರಿಸಿದ ರಾಬರ್ಟ್ ಗೋಡರ್ಡ್. ಹೀಗೆ ವಿಜ್ಞಾನ ಚಿತ್ರಗಳ ಜೊತೆಗೆ ಅವರ ಆವಿಷ್ಕಾರ ಮಾಡಿದ ಯಂತ್ರಗಳು ಮತ್ತು ಚಿತ್ರ ಇರುವ ಇನ್ನೂ 10 ಹಲವಾರು ವಿಜ್ಞಾನ ಆವಿಷ್ಕಾರದ ಫ್ಲೆಕ್ಸ್ಗಳನ್ನು ಹಾಕುವ ಮೂಲಕ ಭಕ್ತರ ಗಮನ ಸೆಳೆಯುವಲ್ಲಿ ವಿಶೇಷವಾಗಿತ್ತು.